ಫ್ರೆಂಡ್ಸ್, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ಸಡನ್ನಾಗಿ ಪ್ಲ್ಯಾನಿಂಗ್ ಆಯಿತು. ನಮ್ಮ ಅಣ್ಣನ ಮಗನ ಬರ್ತಡೇ ಇತ್ತು, ಅದಕ್ಕೋಸ್ಕರ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಹಿಂಗೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಹಂಗೂ ಹೋಯ್ತು. ಆ ರೋಡಲ್ಲೂ ಹೋಗ್ಬೋದು ದೇವಸ್ಥಾನಕ್ಕೆ. ಈ ರೋಡಲ್ಲಿ ಬಂದು ಯಾರನ್ನ ಇದ್ರೆ ಹಿಂಗೂ ಬರ್ಬೋದು. ನನ್ನ ಮಾತು ಕಡೆ ಕೇಳಿಸ್ಕೊಳ್ಳಿ. ನೋಡಿ ಯಾವ ಥರ ಇದೆ. ಆಲ್ಮೋಸ್ಟ್ ಹುಡುಗರು ಯಾವುದೂ ಇಲ್ಲ, ಎಲ್ಲ ಟೆಡಿ ಗಿಡಿ ಎಲ್ಲ ಕೇಳ್ತಾರೆ. ಕೊಡ್ಸೋದ್ರಲ್ಲೆಲ್ಲ ಹೊಂಟೈತದೆ ನಿಮ್ದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿ ಇದೆಲ್ಲ ಬ್ಯಾಗಿಗೆ ಬ್ರೋ ಏನೋ ಹೇಳ್ತಾರೆ, ಹೇಳಿ ಬ್ರೋ. ಈ ಜಾಗ ಹಣ ಬಂದ ಹುಡುಗಿರಂತ ಕರ್ಕೊಂಡು ಬರಕ್ ಹೋಗ್ಬೇಡಿ, ಯಾಕಂದ್ರೆ ಜೇಬ್ ಖಾಲಿ ಐತಿದೆ ನೋಡಿ. ನಿಜ ಬ್ರೋ, ಕೇಳಿಸ್ಕೊಂಡ್ರ? ಇದ್ರ ಅನುಭವ ಆಗೈತೆ ಅನ್ಸುತ್ತೆ. ಐತೆ ಯಾಕೆಂದ್ರೆ ಇವತ್ತು ಭಾನುವಾರ ಆಗೋಯ್ತು. ಬರ್ಡೇ ಬಾ, ಇವತ್ತು ಬರ್ಡೇ ಒಂದು ಬರ್ತಡೇ ದಿನ ಬಂದಿದ್ದೀವಿ. ವಿಶ್ಮಾಬಿಡಿ ಹಂಗೆ ಒಂದು ಸ್ವಲ್ಪ ಹಿಂಗೆ ಎಲ್ಲ ವಿಶ್ ಮಾಡ್ಬಿಡಿ. ನಿಂತು ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಂದ್ಮೇಲೆ ಒಂದು ಫೋಟೋ ತೆಗೆಸ್ಕೋತಾರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೀನಿ. ಇಲ್ಲಿ ಫ್ರೆಂಡ್ಸ್ ಬೈತಾರೆ ಅನ್ಕೊಂಡು ಇನ್ನೂ ಬೈದಿಲ್ಲ. ಏನೋ ಗೊತ್ತಿಲ್ಲ, ಯಾರೋ ಬರ್ತಾರೆ ಅನ್ಸುತ್ತೆ. ಪ್ರೆಸ್ಸರ್ ಎಲ್ಲ ಬಂದ್ಬಿಟ್ಟವ್ರೆ, ನಾನು ಬಂದಿದ್ದೀನಿ ಅಂದ್ಬಿಟ್ಟು. ಒಂಥರ ನಾವು ಇದಂಗೆ ಇಲ್ಲಿಗೆ ಚಾಮುಂಡಿಗೆ, ಯಾಕಂದ್ರೆ ಅವಾಗ ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ. ಲೋಕಲ್ ಮೈಸೂರವ್ರು ನಾವು. ಎದ್ರು ಬಿದ್ರು ಮೈಸೂರ ಸಾಯ್ತಾ ಇರ್ತೀವಿ. ದಾರ ಕಟ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ, ಅದಕ್ಕೆ ಎಲ್ಲರೂ ದಾರ ಕಟ್ಸ್ಕೊತಾರೆ. ನಾವು ಕಟ್ಸ್ಕೊತೀವಿ ಇವಾಗ. ಆದ್ರೆ ನಮ್ಮ ಅದಕ್ಕೆ ಅಜೀಬ್ ಮಾಡ್ತಾ ಇದೆ ಕಟ್ಸು ಅಂತ. ನೋಡೋಣ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಕಟ್ಟಿಸಿದ್ರೆ ಕಟ್ಟಿಸ್ಕೋತೀವಿ. ನಮ್ಮ ಹತ್ರ ನ್ಯಾಯ ಪೈಸಾ ಕಾಸಿಲ್ಲ. ಇಲ್ಲಿ ಅಣ್ಣ ಇಲ್ಲೇ ಇರ್ತಾರೆ. ಅಣ್ಣ ಚೆನ್ನಾಗಿ ಫೋಟೋ ತೆಗಿತಾರೆ. ಇವ್ರ ಹೆಸರು ಕುಮಾರ್ ಅಂತ. ಇಲ್ಲೇ ಇರ್ತಾರೆ, ಚೆನ್ನಾಗಿ ಫೋಟೋ ತೆಗಿತಾರೆ. ಬನ್ನಿ ಫೋಟೋ ತೆಗಿಸ್ಕೊಂಡು ಫೋಟೋ ನೋಡಿ, ಎಷ್ಟು ಸಾವಿರ ಗ್ರೂಪ್ ಫೋಟೋ ನೋಡಿ. ಅಣ್ಣಂಗೆ ನೋಡ್ಕೊಳ್ಳಿ. ಬಂದಾಗ ಇಲ್ಲೇ ಇರ್ತಾರೆ. ಇಲ್ಲಿ ಊಟ ಮಾಡಕ್ಕಂತ ಬಂದು ನೋಡ್ರೆ ಊಟ ಇಲ್ಲ, ಏನಿಲ್ಲ. ಕೊಟ್ಟಿಲ್ಲ, ಅದಕ್ಕೆ ಸುಮ್ಮನೆ ಹೋಯ್ತಾ ಇದೀವಿ ಗಾಡಿ ಹತ್ರಕ್ಕೆ. ಗಾಡಿ ಹೋದ್ರೆ ಅಲ್ಲಿ 20 ರೂಪಾಯಿ ಕಟ್ಬೇಕು, ಕಾಸಿಲ್ಲ. ಅದಕ್ಕೆ ಸುಮ್ಮನೆ ಅಲ್ಲೂ ಚೂತ್ಯ ಮಾಡಿ ಬಂದ್ಬಿಟ್ಟಿದೀವಿ. ಗಾಡಿ ಹೋಗ್ಬೇಕಾದ್ರೆ ಹಿಡ್ಕೋತಾರೆ. ಕಾಸಿಲ್ಲ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಬರ್ಬೋದು. ಬರ್ಬೇಕಷ್ಟೇ. ಊಟ ತಿಂಡಿ ಯೋಚನೆ ಮಾಡಬೇಡಿ, ಇಲ್ಲಿಗೆ ಬನ್ನಿ, ಹೊಟ್ಟೆ ತುಂಬ ಊಟ ಮಾಡಿ ಹುಷಾರಾಗಿ ಹೋಗಿ. ಅಷ್ಟೇ, ಹುಷಾರಾಗಿ ಹೋಗ್ಬೋದು. ಊಟ ಮಾಡಿ ದೇವ್ರು ಇಟ್ಕೊ ಹೋಯ್ತಾರೆ ನೋಡ್ರಿ. ಆಂಟಿ ಹೊಡಿತಾರೆ, ಕೆಳಿಂಕದ್ರೆ ಹೊಡಿತಾರೆ. ನೋಡಿದ್ರೆ ಪಕ್ಕ ಐತೆ. ಅಲ್ಲಿ ಅಣ್ಣ ಬೇರೆ ಹಿಂಗ್ ಮಾಡ್ತಾರೆ. ಅಣ್ಣ ಹಿಂಗೆ ಬಂದ್ರೆ ಇಲ್ಲೊಂದು ಸ್ಟ್ಯಾಚು ಐತೆ. ಈ ಸ್ಟ್ಯಾಚು ನೋಡ್ಕೊಳ್ಳಿ. ಬ್ಯಾಚ್ ನೋಡ್ಕೊಂಡು ಒಂದ್ ಫೋಟೋ ಹೊಡ್ಕೊಂಡು ಶಿವ ಅನ್ಕೊಂಡು ಹೋಯ್ತಾ ಇರಿ. ಹಿಂಗೆ ನಡ್ಕೊಂಡು ಹೋಯ್ತಾ ಇದ್ರೆ ರೋಡ್ ಸಿಗುತ್ತೆ. ಫಾರಿನಿಂದ ಬಂದವ್ರಂತ ಇವರೆಲ್ಲ. ನೋಡಿ ಫ್ರೆಂಡ್ಸ್, ಸಾಯ್ತು, ಎಲ್ಲ ಮುಗೀತು, ಮನೆಗೆ ಹೋಯ್ತಾ ಇದೀವಿ ಇವಾಗ. ದೇವ್ರ ದರ್ಶನ ಮಾಡಿಲ್ಲ. ದೇವ್ರ ದರ್ಶನ ಅವ್ರು ಮಾಡ್ಕೊ ಬಂದವ್ರೆ, ಆದ್ರೆ ನಾವು ಸುಮ್ಮನೆ ಬಂದಿದ್ದಲ್ವಾ. ಸುಮ್ಮನೆ ಬರೋಕ್ಕಾಗಿ ಹೋಗ್ಬಾರ್ದು ಅಂದ್ಬಿಟ್ಟು ಹೋಗಿಲ್ಲ. ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದೀವಿ. ಫುಲ್ಲು ಬಿಸಿಲು ಗಾಯ್ಸ್. ನಮ್ಮ ಮತ್ತೆ ಇವ್ರು ನನ್ನ ಜವಾಬ್ದಾರಿ ಕೊಟ್ಟವ್ರೆ. ಈಗ ಫುಲ್ಲು ಹೋಗ್ಬೇಕು. ಇವನ್ಗೆ ಜವಾಬ್ದಾರಿ ನಮ್ಗೆ ವಹಿಸ್ಬಿಟ್ಟವ್ರೆ. ಇವನ್ ಏನಾದ್ರು ಆಯ್ತು ಅಂದ್ರೆ ನಾವು ಉಳಿಗಾಲಂತೂ ಇಲ್ಲ. ನಮ್ಮ ಮಾವಂದು ಬಿಡೋಲ್ಲ ನಮ್ಗೆ. ನಾಳೆ ಕೂಡಿ ಕಳೆವ ಎಲ್ಲ ಮರೆತು ಎಂದು ನಗುವ, ಎಲ್ಲೇ ಮೀರುವ ಬಾ ಎಲ್ಲೋ ಹಾರುವ, ಕುಣಿಸಿ ರಮಿಸಿ ಉರಿಸಿ ನಲಿವ, ಕುಚುಕು ಇರದೆ ರಾಜನು ಬಡವ, ಓಡೋ ಮೋಡಕ್ಕೆ ಬಾ ಬಣ್ಣ ಹಾಕುವ.